ಮದುವೆಗೆ ತೆರಳ್ತಾ ಇದ್ದ ವರನಿಗೆ ಚಾಕು ಇರಿತ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿರೋದು. ಚಾಕು ಇರಿತ ಕೇಸ್ನಲ್ಲಿ ವಧುವೆ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗ್ತಾ ಇದೆ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ನಡೆದಿದ್ದಂತ ಚಾಕು ಇರಿತ ಪ್ರಿಯಕರನ ಜೊತೆ ಸೇರಿ ಪ್ಲಾನ್ ಮಾಡಿದ್ದ ವಧು ನಯನ ಪ್ರಿಯಕರ ದರ್ಶನ್ ಸೇರಿ ಮೂವರನ್ನ ಬಂಧಿಸಲಾಗಿದೆ. ದರ್ಶನ್ ಎಂಬಾತನನ್ನ ಪ್ರೀತಿಸ್ತಾ ಇದ್ದ ನಯನ ಮದುವೆ ನೀನೇ ನಿಲ್ಸು ಅಂತ ಪ್ರಿಯಕರನಿಗೆ ಹೇಳಿದ್ಲಂತೆ ನಯನ. ಅದರಂತೆ ಗ್ಯಾಂಗ್ ಜೊತೆ ಬಂದು ವರನಿಗೆ ಚಾಕು ಇರಿತ ಆಗಿದೆ. ಕಲ್ಯಾಣ ಮಂಟಪಕ್ಕೆ ತೆರಳ್ತಾ ಇದ್ದಾಗ ಕಾರು ಅಡ್ಡಗಟ್ಟಿ ಚಾಕು ಇರಿತ ಮಾಡಲಾಗಿತ್ತು. ಬಳಿಕ ಆಸ್ಪತ್ರೆಗೆ ಬಂದು ಮದುವೆ ಆಗುವಂತೆ ನಾಟಕವಾಡಿದ್ದ ನಯನ. ಅದೇ ನಯನಾಳನ್ನ ಮದುವೆ ಆಗುವುದಕ್ಕೆ ನಿರಾಕರಿಸಿದ್ದ ರವೀಶ್. ಕೊಳ್ಳೇಗಾಲ ಪೊಲೀಸರಿಂದ ನಯನ ದರ್ಶನ್ ಸೇರಿ ಮೂವರನ್ನ ಬಂಧಿಸಲಾಗಿದೆ. ಕೃತ್ಯಕ್ಕೆ ಬಳಸಲಾಗಿದ್ದ ಕಾರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮತ್ತಿಬ್ಬರು ಆರೋಪಿಗಳಿಗೆ ಶೋಧವನ್ನ ನಡೆಸಲಾಗ್ತಾ ಇದೆ. ನೋಡಿ, ಈ ಪ್ರಕರಣ ಹೆಂಗಾಗಿತ್ತು ಅಂತಂದ್ರೆ, ಮದುವೆ ಮನೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಮೂವರು ಬಂದು ಕಾರಿಗೆ ಡ್ಯಾಶ್ ಹೊಡಿತಾರೆ, ಆಮೇಲೆ ಕಿರಿಕ್ ತೆಗಿತಾರೆ, ಆಮೇಲೆ ಚಾಕು ಇರಿತ ಮಾಡ್ತಾರೆ. ಪಾಪ ಈ ಮದುವೆಗೆ ಅಂತ ತಯಾರಾಗಿದ್ನಲ್ಲ ಮದುವೆ ಗಂಡು, ಈತನಿಗೆ ಏನಾಯ್ತು ಅಂತಾನೆ ಗೊತ್ತಿರ್ಲಿಲ್ಲ. ಯಾರೋ ಬಂದ್ರು ಚಾಕು ಇರಿದ್ರು ಹೋದ್ರು ಅನ್ನೋ ತರದಲ್ಲಿ ಪರಿಸ್ಥಿತಿ ಇತ್ತು. ಆದ್ರೆ ಇದೆಲ್ಲ ಡ್ರಾಮಾ ಆಗಿರೋದು ಹೇಗೆ, ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ನಯನ ಮತ್ತು ದರ್ಶನ್ ಇಬ್ರು ಲವ್ ಮಾಡ್ತಾ ಇದ್ರಂತೆ. ಲವ್ ಮಾಡ್ತಿದ್ರೆ ಮದುವೆ ಆಗ್ಬೇಕು, ಮನೇಲಿ ಒಪ್ಪಿಸ್ಬೇಕು, ಇಲ್ಲ ತಪ್ಪಗಿರ್ಬೇಕು. ಇನ್ನೊಬ್ಬ ಹುಡುಗನ ಜೀವನ ಯಾಕೆ ಹಾಳು ಮಾಡ್ಬೇಕು ಹೇಳಿ ನೋಡೋಣ. ಈಕೆ ಏನೋ ಹೇಳಿದ್ಲಂತೆ ತನ್ನ ಪ್ರಿಯಕರನಿಗೆ ನೀನೇ ಬಂದು ಮದುವೆ ನಿಲ್ಲಿಸ್ಬೇಕು ಅಂತ. ಇವನ್ ದೊಡ್ಡ ಹೀರೋ ತರ ಚಾಕು ಇರಿಯೋದಕ್ಕೆ ಅಂತ ಹೋಗಿದ್ದಾನೆ. ತನಿಖಾ ಸಂದರ್ಭದಲ್ಲಿ ಏನಾಗಿದೆ ಏನು ಎತ್ತ ಅನ್ನೋದು ಗೊತ್ತಾಗಿದೆ. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಲವ್ ಮಾಡೋದು ತಪ್ಪಲ್ಲ, ಮಾಡ್ತಾ ಇದ್ದೀರಾ ಅದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಸುಮ್ಮನೆ ಇದು ಬಿಡಬೇಕು. ಬೇರೆಯವ್ರ ಜೀವನದಲ್ಲಿ ಆಟ ಆಡೋದಕ್ಕೆ ಹೋಗಬಾರ್ದು. ಪಾಪ ಆ ಹುಡುಗನಿಗೆ ಗೊತ್ತೇ ಇಲ್ಲ, ನನ್ನ ಮದುವೆ ಅಂತ ರೆಡಿಯಾಗಿ ಬಂದಿದ್ದಾರೆ, ಯಾರೋ ಬಂದು ಚಾಕು ಇರ್ತಿದ್ದಾರೆ. ಅಲ್ಲೇ ಡೌಟ್ ಬಂದಂಗೆ ಕಾಣಿಸ್ತಾ ಇದೆ. ಆಮೇಲೆ ನಾನು ಈ ಮದುವೆನೇ ಆಗಲ್ಲ ಅಂತ ಹೇಳಿದ್ದಾರೆ. ತನಿಖೆಯ ಸಂದರ್ಭದಲ್ಲೇ ಗೊತ್ತಾಗಿರೋದು ಈ ಥರದ್ದೆಲ್ಲ ಡ್ರಾಮಾಗಳು ನಡೆದಿದೆ ಅಂತ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಆ ಅಮಾಯಕನ ಜೀವ ಹೋಗ್ತಾ ಇತ್ತಲ್ವ. ಆ ತಾಯಿಗೆ ಯಾರು ಉತ್ತರ ಕೊಡ್ತಾ ಇದ್ರು? ನಿಮ್ಮ ಈ ಚೆಲ್ಲಾಟಕ್ಕೆ ಬೇರೆಯವರಿಗೆ ಪ್ರಾಣ ಸಂಕಟ ಆಗತ್ತಲ್ಲ ಯಾಕೆ? ಮೊದಲೇ ಹೇಳಿಬಿಡಿ, ಯಾರೇ ಪ್ರೇಮಿಗಳಾಗಿದ್ರು ನೀವು ಮದುವೆ ಆಗದಿದ್ದರೆ ಅವ್ರನ್ನೇ ಆಗ್ತೀನಿ, ಲವ್ ಮಾಡ್ತಾ ಇದ್ದೀನಿ ಇದನ್ನು ಹೇಳಿಬಿಡಿ. ಪಾಪ ಗೊತ್ತಿಲ್ದಿರೋ ಅಮಾಯಕರನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಅವ್ರಿಗೆ ಚಾಕು ಇರಿಯೋದು, ಅವ್ರನ್ನ ಹನಿಮೂನಿಗೆ ಕರ್ಕೊಂಡು ಹೋಗಿ ಸಾಯಿಸೋದು, ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಯಾಕೆ ಮಾಡ್ತೀರಾ? ಬೇರೆಯವ್ರ ಜೀವದ ಜೊತೆಗೆ ಯಾಕೆ ಚೆಲ್ಲಾಟ ಆಡ್ತೀರಾ? ಈ ಪ್ರಕರಣದಲ್ಲಿ ತನಿಖೆಯ ಸಂದರ್ಭದಲ್ಲಿ ಈ ಸತ್ಯಾನುಸತ್ಯತೆ ಗೊತ್ತಾಗಿದೆ. ಇತ್ತೀಚೆಗೆ ಪಾಪ ನಮ್ಮ ಗಂಡು ಮಕ್ಕಳು ಹೆದರ್ಕೊಳ್ತಾ ಇದ್ದಾರೆ. ಮದುವೆ ಅಂದ್ರೇ ಹೆದರ್ಕೊಳ್ತಿದ್ದಾರೆ, ಅಯ್ಯೋ ಮದುವೆ ಬೇಡಪ್ಪ ಅಂತ. ಯಾಕಂದರೆ ಈ ಥರ ಚಾಕು ಇರಿಯೋದು, ಹನಿಮೂನಿಗೆ ಕರ್ಕೊಂಡೋಗಿ ಸಾಯಿಸಾಕ್ಬಿಡೋದು, ಈ ಥರದ್ದು ಮಾಡಿದ್ರೆ ಇನ್ನು ಹೆಂಗೆ ಗಂಡು ಮಕ್ಕಳು ಹೇಳಿ ಮದುವೆ ಆಗೋಣ ಅಂತ ಅಂತಾರೆ. ಮದುವೆ ಆಗೋಕ್ಕೆ ಒಪ್ಕೊಳ್ತಾರೆ. ಲವ್ ಮಾಡಿ ಮದುವೆ ಆದರೂ ಕಷ್ಟ, ಅರೇಂಜ್ ಆದ್ರೂ ಕಷ್ಟ, ಟೋಟಲಿ ಮದುವೆ ಅನ್ನೋದೇ ಕಷ್ಟ, ಮದುವೆ ಅನ್ನೋದೇ ಭಯ ಅನ್ನೋ ಪರಿಸ್ಥಿತಿ ಗಂಡು ಮಕ್ಕಳು ಬಂದ್ಬಿಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಈ ಪ್ರಕರಣ ನಾವು ಮೊದಲ ದಿನ ನೋಡಿದಾಗ ಯಾಕಾಯ್ತು, ಏನೋ ಕಿರಿಕಾಯ್ತು ಅನ್ನೋ ಥರದಲ್ಲಿ ಇತ್ತು ಮೇಲ್ನೋಟಕ್ಕೆ. ಬಟ್ ತನಿಖಾ ಸಂದರ್ಭದಲ್ಲಿ ಭಯಾನಕ ಸ್ಫೋಟಕ ವಿಚಾರವೇ ಗೊತ್ತಾಗ್ಬಿಟ್ಟಿದೆ. ಹೌದು ರೀತಿ, ಇದೊಂದು ರೀತಿ ಚಾಕು ಹಿಡಿದಂತಹ ಒಂದು ಘಟನೆ ಏನಾಗಿತ್ತು. ಆ ಒಂದು ಘಟನೆಯ ಸಂದರ್ಭದಲ್ಲೇ ಏನು ಮದುವೆ ಆಗ್ಲಿಕ್ಕೆ ಮುಂದಾಗಿದ್ದಂತಹ ವಧು ವರ ಏನಿದ್ದ ಆತನಿಗೆ ಅನುಮಾನ ವ್ಯಕ್ತವಾಗುತ್ತೆ. ತಕ್ಷಣ ಆತ ಎಚ್ಚೆತ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾನೆ. ಆಕೆಯನ್ನ ಮದುವೆ ಆಗ್ಲಿಕ್ಕೆ ಅವನು ನಿರಾಕರಿಸಿರ್ತಾನೆ. ಮುಖ್ಯವಾಗಿ 29ನೇ ತಾರೀಕು ಕೊಳ್ಳೇಗಾಲದಲ್ಲಿ ನಡೆದಿದ್ದಂತಹ ಒಂದು ಘಟನೆ ಇದಾಗಿತ್ತು. ಏನು ನಯನ ಮತ್ತೆ ಮುಖ್ಯವಾಗಿ ರವೀಶ್ ಅಂತಕ್ಕಂತ ಇಬ್ಬರಿಗೆ ಮದುವೆ ನಿಶ್ಚಯವಾಗಿರುತ್ತೆ. 29ನೇ ತಾರೀಕು ಕಲ್ಯಾಣ ಮಂಟಪಕ್ಕೆ ರವೀಶ್ ತೆರಳುತ್ತಾ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಆ ವರ ಇದ್ದಂತಹ ಕಾರನ್ನ ಅಡ್ಡಗಟ್ಟಿದ್ದಂತಹ 5 ಜನರ ಗ್ಯಾಂಗ್ ಏನಿರುತ್ತೆ ಅದು ಚಾಕನ್ನ ಇರಿಯುವಂತ ಒಂದು ಕೆಲಸವನ್ನ ಮಾಡಿರ್ತಾರೆ. ಚಾಕುವನ್ನ ಆತನನ್ನ ಕೊಲ್ಲಿಕ್ಕೆ ಪ್ರಯತ್ನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆತ ಕೈಯನ್ನ ಕೊಟ್ಟಿರ್ತಾನೆ, ಎಡಗೈಗೆ ಚಾಕು ಹಿಡಿದಿರುತ್ತೆ. ಅಲ್ಲಿಂದ ಆ ಜನಗಳು ಗುಂಪು ಸೇರ್ತಾ ಇದ್ದಂತೆ ಅಲ್ಲಿಂದ ಆ ಚಾಕು ಹಿಡಿದಂತಹ 5 ಜನರ ಗ್ಯಾಂಗ್ ಎಸ್ಕೇಪ್ ಆಗಿರುತ್ತೆ. ಇನ್ನು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತಹ ಪೊಲೀಸರಿಗೆ ಈಗ ಒಂದು ರೀತಿ ಆಶ್ಚರ್ಯ ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಇಲ್ಲಿ ಮದುವೆಗೆ ತಯಾರಿ ಆಗಿದ್ದಂತಹ ನಯನ ಏನಿದ್ದಾಳೆ ವಧು, ಆಕೆಯೇ ಈ ಒಂದು ಪ್ಲಾನ್ ಅನ್ನ ಮಾಡಿದ್ದಂಥದ್ದು. ಆಕೆ ಮದುವೆಯನ್ನ ನಿಲ್ಲಿಸ್ಲಿಕ್ಕೋಸ್ಕರ ವರನನ್ನ ಕೊಲೆ ಮಾಡಿಸುವಂತಹ ಒಂದು ಹಂತಕ್ಕೆ ಆಕೆ ಮುಂದಾಗಿರ್ತಾಳೆ. ನಯನ ಜೊತೆಗೆ ಆಕೆಯ ಪ್ರಿಯಕರ ಏನಿರ್ತಾನೆ, ಈ ಇಬ್ಬರು ಸೇರಿ ಈ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ತಾನು ಮತ್ತೊಬ್ಬನ ಲವ್ ಅಲ್ಲಿ ಇದ್ದರೂ ಕೂಡ ಮದುವೆಗೆ ಒಪ್ಕೊಂಡಿರ್ತಕ್ಕಂಥದ್ದು ಒಂದು ಕಡೆ ತಪ್ಪಾದ್ರೆ, ಮತ್ತೊಂದು ಕಡೆ ವರನನ್ನ ಕೊಲೆ ಮಾಡ್ತಕ್ಕಂತ ಹಂತಕ್ಕೆ ಹೋಗಿರ್ತಕ್ಕಂಥ ಒಂದು ಘಟನೆ ಈಗ ಬಯಲಾಗಿರ್ತಕ್ಕಂಥದ್ದು. ದರ್ಶನ್ ಮತ್ತೆ ಮಿಥುನ್ ವಧು ನಯನ ಏನಿದ್ದಾರೆ ಇವರನ್ನ ಈಗ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು.
ಬಂಧಿಸುವ ಮುಖಾಂತರ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ, ಅಂದ್ರೆ ಚಾಕು ಇರಿದಂತಹ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಈ ಸಂಪೂರ್ಣವಾದಂತಹ ಅಸಲಿ ಕತೆ ಬಯಲಾಗಿರ್ತಕ್ಕಂಥದ್ದು. ಏನು ನಯನ ಏನಿದ್ದಾಳೆ, ಈಕೆ ದರ್ಶನ್ ಅಂತಕ್ಕಂಥವನನ್ನ ಪ್ರೀತಿಸ್ತಾ ಇರ್ತಾಳೆ. ಆತ ತಮಟೆ ಬಾರಿಸುವಂತಹ ಒಂದು ಕೆಲಸ, ಜೊತೆಗೆ ಪುಸ್ತಕ ಮಾರಾಟ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಾನೆ. ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮನೇಲಿ ಹೇಳಲಿಕ್ಕೆ ಆಕೆ ಎದುರಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಆತ ನೀನೇ ಆಕೆ ಮದುವೆಯನ್ನ ನೀನೇ ನಿಲ್ಲಿಸ್ಬೇಕು ಅಂತ ಹೇಳಿರ್ತಾಳೆ. ಆ ಒಂದು ಸಂದರ್ಭದಲ್ಲಿ ಈ ತರದ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ಅಂದ್ರೆ ವರನನ್ನ ಹತ್ಯೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗುವಂತಹ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿರ್ತಾರೆ. ಇನ್ನ ಆ ಒಂದು ಘಟನೆ ಆದ ಬಳಿಕವೂ ಕೂಡ ಚಾಕು ಇರಿದಂತಹ ಸಂದರ್ಭದಲ್ಲಿ ಗಾಯಗೊಂಡಿದ್ದಂತಹ ರವೀಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲೂ ಕೂಡ ನಯನ ಆತನನ್ನ ಭೇಟಿ ಮಾಡಿ ತನ್ನನ್ನು ಮದುವೆ ಆಗ್ಬೇಕು ಅಂತ ಹೇಳಿ ಆಕೆ ಏನು ಗೋಗರಿಯೋ ಅಂತ ಒಂದು ನಾಟಕವನ್ನು ಕೂಡ ಆಕೆ ಆಡಿರ್ತಾಳೆ. ಆ ಒಂದು ಘಟನೆಯು ಕೂಡ ಈಗ ಬಯಲಿಗೆ ಬಂದಿರತಕ್ಕಂಥದ್ದು. ಮುಖ್ಯವಾಗಿ ತಾನು ಪ್ರೀತಿಸ್ತಾ ಇದ್ದಂತಹ ಯುವಕನ ಜೊತೆ ಸೇರಿ ವರನನ್ನ ಕೊಲೆ ಮಾಡಿದ್ರೆ ತದನಂತರ ಆತನನ್ನ ಮದುವೆ ಆಗ್ಬಹುದು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡಿದ್ದಂತಹ ಈ ಒಂದು ನಯನಾಳ ಪ್ಲಾನ್ ಏನಿತ್ತು ಅದು ಸಂಪೂರ್ಣವಾಗಿ ಈಗ ಬಯಲುವಾಗಿರ್ತಕ್ಕಂಥದ್ದು. ಕೊಳ್ಳೇಗಾಲದ ಪೊಲೀಸರು ಅದನ್ನ ಬಯಲು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡುವ ಮುಖಾಂತರ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನಿಬ್ಬರಿಗಾಗಿ ಫೈನ್, ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗೆ.